ಹಾಯ್ ಎಲ್ಲ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಈ ದಿನ ನಾನು ಹೊಸಗೂಡು ಗ್ರಾಮದಲ್ಲಿರುವ ಹನುಮಂತ ಪಾಳ್ಯ ಸೊ ಹಳ್ಳಿಕಾರ ಎಂಬ ಹಸುವಿನ ತಳಿಯ ಕೊಂಬು ಏರಿಯೋದು ಯಾವ ರೀತಿ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಸೊ ಅದ್ರ ಬಗ್ಗೆ ನಾನೀಗ ಒಂದು ವಿಡಿಯೋ ಮಾಡ್ತೀನಿ. ಹಾಯ್ ಸ್ನೇಹಿತರೆ, ನಾನು ಈ ಹಳ್ಳಿಕಾರ ಹಸುವಿನ ಕೊಂಬಿರಿಯುವ ಜಾಗಕ್ಕೆ ಬಂದಿದ್ದೇನೆ. ಸೊ ಇಲ್ಲಿ ತನ್ನದೇ ಆದಂತಹ ಕೆಲಸದಲ್ಲಿ ಪ್ರಸಿದ್ಧಿಯನ್ನು ಹೊಂದಿರುವ ಶಿವಣ್ಣರವರು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಸೊ ಶಿವಣ್ಣರವರ ಜೊತೆ ಮಾತಾಡ್ತೀನಿ. ಶಿವಣ್ಣ ಸರ್ ಅವರೇ, ಎಷ್ಟು ವರ್ಷದಿಂದ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ? ಸರ್ ಸುಮಾರು ನಾನು ಒಂದು 15ರಿಂದ 20 ವರ್ಷದಿಂದನೂ ಕೆಲಸ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಈಗ ನೀವು ಇಲ್ಲಿ ಸುತ್ತಮುತ್ತಲ ಹಳ್ಳಿಗಳಲ್ಲಿ ರೈತ ಕರೆದಾಗ ಹೋಗಿ ಕೊಂಬೇರಿಯೋದು ಈ ತರ ಎಲ್ಲ ನೀವು ಕೆಲಸ ಮಾಡ್ತೀರಿ? ಹಾ ಸರ್, ಮಾಡ್ತಾ ಇದ್ದೀವಿ. ಸೂಪರ್. ಈಗ ನಿಮ್ಗೆ ಈ ಒಂದು ಹಸುಗಳಿಗೆ ಈ ತರ ಕೊಂಬೆರಿದ್ರೆ ಎಷ್ಟು ತಗೊಂತೀರಾ ಒಂದ್ ಜೊತೆಗೆ? ಸರ್ ಕೊಂಬಿದ್ದಂಗೆ ಕೊಡ್ತಾರೆ. ಕನಿಷ್ಠ ಅಂದ್ರೆ 1,000ದಿಂದ 2,000 3,000 ಕೊಂಬು ಪ್ಯಾಚ್ಗಳು ಹಾಕ್ತಿವಿ. ಕೊಂಬು ಪ್ಯಾಚ್ ಹಾಕಿದ್ರೆ 5,000. ಓಕೆ. ಬುಡಕ್ ಮುರಿದು ಬೆಂಡೋರ್ದೆಲ್ಲ ಮಾಡಿದ್ರೆ 4,000. ಓಕೆ. ಆತರ ಕೊಡ್ತಾರೆ ಸರ್. ಓಕೆ. ಹಾ ಸರ್. ಮತ್ತೆ ಇದು ನಿಮ್ಗೆ ಹೆಂಗೆ ಕಲ್ತ್ಕೊಂಡ್ರಿ ಇದು ಈ ವೃತ್ತಿನ? ಸರ್ ನಮ್ಮ ಅಪ್ಪ ಮಾಡ್ತಾ ಇದ್ರು ಮುಂಚೆ. ದನಿನ್ ವ್ಯಾಪಾರ ಮಾಡ್ತಿದ್ರು. ಅದೇ ನಾವು ವ್ಯಾಪಾರನು ಮಾಡ್ತೀವಿ. ತಗೊಳೋದು ಮಾರೋದು ಎಲ್ಲ ಮಾಡ್ತೀವಿ. ಕಂಬು ರೆಡಿ ಮಾಡ್ತೀವಿ. ಹಿಂದ್ಕೆ ಮುಂದ್ಕೆ ಆಗಿದ್ರೆ ಎಲ್ಲ ಮುರಿದು ರೆಡಿ ಮಾಡ್ತೀವಿ. ಬೆಂಡ್ ಆಗಿದ್ರೆ ಬೆಂಡ್ ಮಾಡ್ತೀವಿ ಸರ್, ಎಲ್ಲ ಮಾಡ್ತೀವಿ ಸರ್ ನಾವು. ಓಕೆ. ಈಗ ಕೊಂಬು ನೀವು ಎರಡಿ ತರ ರೆಡಿ ಮಾಡ್ತಿರಲ್ಲ ಸರ್, ಬೇರೆಯವ್ರು ಕೊಂಡ್ಕೊಬೇಕಾದ್ರೆ ಇದ್ರ ಬೆಲೆ ಜಾಸ್ತಿ ಆಗುತ್ತಾ? ಸರ್ ಅದ್ರ ಬೆಲೆನೇ ಅದ್ರ ಬೇರೆ 10,000 ಮುಂದ್ಕೋತಾವ ಸ್ವಾಮಿ. 10,000 ಹೋಗುತ್ತಾ? ಒಂದು ಕರು ಕೊಂಬ್ ಹಿಂದ್ಕೋಗಿರೋದು ಎತ್ತಿ ರೆಡಿ ಮಾಡಿ ಅದನ್ನ ಸ್ಟ್ರೈಟ್ ಕಟ್ಟಿ ಸಾಕಿ ಚೆನ್ನಾಗಿ ಪಾಲನೆ ಪೋಷಣೆ ಮಾಡಿದ್ರೆ ಅದಕ್ಕೆ 10,000 ಗ್ರೇಡ್ ಇರ್ತಾವ ಸ್ವಾಮಿ. ಓಕೆ. ಹೌದು. ಸರಿ. ಆಮೇಲೆ ರೈತರು ನಮ್ಮ ಕರೆಸಿದ್ದೊಬ್ಬರು ಇದಾರಲ್ಲ, ಇದು ಫಸ್ಟ್ ಕರೆದಿದಾರ ಅಥವಾ ನಿಮ್ಮನ್ನ ಸುಮಾರು ಸಲ ಕರೆದಿದ್ದಾರೆ? ಸುಮಾರು ಸರಿ ಮಾಡಿದ್ದೀವಿ ಹೇಳಿ ಸರ್. ಸುಮಾರು ಸಲ ಮಾಡಿದ್ದೀವಿ. ಹೌದೌದು. ಅವ್ರ ಒಂದ್ 2-3 ಜೊತೆ ಮಾಡ್ಕೊಟ್ಟಿದ್ದೀವಿ ಹೇಳಿ ಸರ್. ಸೂಪರ್. ಮತ್ತೆ ಇದು ಸೀಮೆ ಹಸುಗಳಿಗೂ ಮಾಡ್ತೀರಾ ನೀವು? ಸರ್ ಸೀಮೆ ಹಸಿಗೆ ಏನ್ ಮಾಡಕ್ ಬರಲ್ಲ ಸರ್. ಸೀಮೆ ಹಸಿಗೆ ಮಾಡಕ್ ಬರಲ್ಲ. ಏನಾದ್ರೂ ಕೊಂಬು ಹೆಚ್ಚು ಕಮ್ಮಿ ಒಳಗಡೆ ಒಕ್ಕಣ ಹಣೆಪಣಿಗೆ ಮುಂದಕ್ಕೆ ಬೆಂಡ್ ಆಗಿದ್ರೆ ಕಟ್ ಮಾಡ್ತೀವಿ, ಸ್ಟ್ರೈಟ್ ಮಾಡ್ತೀವಿ, ಅಷ್ಟ್ ಬಿಟ್ರೆ ಸರ್ ಸೀಮೆ ಹಸುಗಳಿಗೆ ಏನು ಮಾಡಕ್ ಬರಲ್ಲ ಸರ್. ಏನು ಮಾಡಕ್ ಬರಲ್ಲ. ಓಕೆ. ಈ ಕೊಂಬುಗಳಲ್ಲಿ ಏನಾದ್ರು ವಿಧಗಳೇನಿದೆಯಾ? ಈ ತರ ಕೊಂಬುಗಳು ಆ ತರ ಯಾವ ಕೊಂಬಿರೋ ಹಸುಗಳನ್ನ ತಗೊಬೇಕು ತಗೊಂಬಾರ್ದು ಅನ್ನೋದೇನಾದ್ರು ನಿಮ್ಗೆ ಗೊತ್ತಿದೆ? ಸರ್ ಹಳ್ಳಿಕಾರ ದಂದಲ್ಲಿ ಸಣ್ಣ ಕೊಂಬು ಇರ್ಬೇಕು ಸರ್. ಕೊಂಬು ಸಣ್ಣ ಇರ್ಬೇಕು. ಯಾವ ತರ ಇರ್ಬೇಕು? ಈ ತರ ಸಣ್ಣಗಿರ್ಬೇಕು ಕೊಂಬು. ಕೆಂಪು ಕೊಂಬಿದ್ರೆ ಸ್ವಲ್ಪ ರಕ್ತ ಇರ್ತದೆ, ದಪ್ಪಗೆ ಇರ್ತವೆ. ಕಪ್ಪು ಕೊಂಬಿದ್ರೆ ಇಲ್ಲ ಮಿಕ್ಸ್ ಇದ್ರೆ ಅದು ಚೆನ್ನಾಗಿರ್ತದೆ ಕೊಂಬು. ಅದು ಹಳ್ಳಿಕಾರ. ಸಣ್ಣ ಕೊಂಬು ಬರೋದಲ್ಲ ಹಳ್ಳಿಕಾರನೇ. ಹೌದು. ಇದು ಎಷ್ಟು ಬೆಲೆಗೆ ಸೇಲ್ ಆಗ್ಬೋದು ಅಂದಾಜು ಈ ತರ ಹಸುಗಳು? ಸರ್ ಈ ತರ ಹಸುಗಳು ಒಂದು 75ರಿಂದ 90,000ವರೆಗೂ. 90,000 ಹಾ ಸರ್. 75,000ರಿಂದ 90,000ವರೆಗೂ. ವ್ಯವಸಾಯ ಮಾಡಕ್ ಯೋಗ್ಯವಾದವಲ್ಲ? ವ್ಯವಸಾಯ ಮಾಡೋಕೆ ಒಳ್ಳೆ ಯೋಗ್ಯವಾದ ತಳಿ ಅಂದ್ರೆ ಹಳ್ಳಿಕಾರೆ ಸರ್. ಹಳ್ಳಿಕಾರನೇ. ಹೌದು. ವ್ಯವಸಾಯಕ್ಕೆ, ಹೈನುಗಾರಿಕೆಗೆ, ನಮ್ಮ ರೈತರಿಗೆ ಒಳ್ಳೇದು ಅಂದ್ರೆ ಹಳ್ಳಿಕಾರ ಒಳ್ಳೇದು ಸರ್. ಹೌದು. ಇದ್ರ ಜೊತೆಗೆ ಬೇರೆ ಏನಾದ್ರು ಉದ್ಯೋಗ ಮಾಡ್ತೀರಾ ನೀವು? ಸರ್ ಇದ್ರ ಜೊತೆ ದನಿ ವ್ಯಾಪಾರ ಮಾಡ್ತೀವಿ. ತಗೊಳೋದು ಮಾರೋದು ಮಾಡ್ತೀವಿ ಸರ್. ಒಳ್ಳೆ ಕರುಗಳು ತಗೊಂತೀವಿ, ಒಳ್ಳೊಳ್ಳೆ ತಳಿ ಹಸುಗಳು ತಗೊಂತೀವಿ, ಎಮ್ಮೆಗಳು ತಗೊಂತೀವಿ. ಅಂದ್ರೆ ಎಲ್ಲ ಸಾಕೋ ಮಾತ್ರ ತಗೊಂತೀವಿ ಸರ್. ನೀವು ಯಾರು ರೈತರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ? ಹೌದು ಸರ್, ರೈತರು ಕಾಂಟ್ಯಾಕ್ಟ್ ಮಾಡಿದ್ರು ಕೊಡಿಸ್ತೀವಿ. ಇಂಥ ಕಡೆ ಅದೇ ಅಂತ ಹೇಳ್ತೀವಿ. ಪ್ರತಿಯೊಂದು ಜಾತ್ರೆಗಳಿಗೂ ಹೋಗ್ತೀವಿ ನಾವು. ರಾಸ್ ತಗೊಂತೀವಿ, ಕೊಂಡ್ಕೊಂತೀವಿ, ಮಾರ್ತೀವಿ, ಎಲ್ಲ ಮಾಡ್ತೀವಿ ಸರ್. ನೀವು ಮೂಲತಃ ಯಾವ ಊರವ್ರು ನೀವು? ಸರ್ ನಮ್ದು ತುಮಕೂರು ತಾಲೂಕು ಒಳಕಲ್ ಗ್ರಾಮ, ಕಂಚಕಲ್ ಗೊಲ್ರಟ್ಟಿ ಅಂದ್ಬಿಟ್ಟು ಸರ್. ಕಂಚಕಲ್ ಗೊಲ್ರಟ್ಟಿ. ಹೌದು. ಓಕೆ. ನೀವು ಈಗ ಈ ಸುತ್ತಮುತ್ತ ಪ್ರದೇಶಗಳಲ್ಲಿ ಹಳ್ಳಿಗಳಿಗೆ ಯಾರ ರೈತರು ಫೋನ್ ಮಾಡಿ ಕರೆದ್ರೆ ನೀವು ಬಂದು? ಸರ್ ಮಾಡ್ತೀನಿ ಸರ್. ನಮ್ಮ ತಾಲೂಕಲ್ಲಿ ಬೇರೆ ಕಡೆ ಎಲ್ಲಾ ಕಡೆನೂ ಹೋಗ್ತೀವಿ ಸರ್. ಮಾಡ್ತೀರಾ? ಹೌದು. ಈಗ ನಿಮ್ ಬಿಟ್ಟು ನಿಮ್ಮ ಮನೇಲಿ ಯಾರನ್ನ ಬೇರೆ ಕಲ್ತಿದ್ದಾರಾ? ಇಲ್ಲ ಗುರುಗಳೇ, ನಮ್ ತಂದೆ ಹೋದ್ರೆ ನೀವೇನೆ ಕಲ್ತಿರೋದು? ಹೌದೌದು. ಈಗ ಮುಂದೆ ಏನಾದ್ರು ಕಲ್ಸ್ಬೇಕು ಅಂತ ಇದೆಯಾ? ಇನ್ನೇನ್ ಕಲ್ಸ್ತೀರ ಸರ್? ನಿನ್ನ ಬೇರೆಯವರು ಕಲಿಯಕ್ಕೆ ಯಾರು ಇಲ್ಲ ಸರ್. ನಮ್ಮ ಮಗ ಒಬ್ನೇ ಮಗ, ಅವನು ವಿದ್ಯಾವಂತ, ಈ ಕಸಬ್ ಮಾಡಲ್ಲ ಅವನು. ಹಂಗಾಗಿ ನಮ್ಮ ಮನೆಗೆ ನಾನು ಒಬ್ನೇ ಸರ್. ನಮ್ ತಮ್ದಿರ್ ಯಾರು ಮಾಡಲ್ಲ. ಆತರ ಆಗಿದೆ ಸರ್. ಸರಿ. ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಅಂತ ಹೇಳಿದ್ರಿ? ಸರ್ ನಾನು 15 ವರ್ಷ ಮೇಲ್ಪಟ್ಟೆ ಸರ್. 15 ವರ್ಷ ಮೇಲ್ಪಟ್ಟಿದ್ದ. ಇದನ್ನ ಬಿಟ್ಟು ಬೇರೆ ಏನಾದ್ರು ವೃತ್ತಿ ಮಾಡ್ತೀರಾ ನೀವು ಜೀವನೋಪಯೋಗವಾಗಿ? ಹ್ಞೂ ಸರ್, ವ್ಯವಸಾಯ ಮಾಡ್ತೀವಿ ಸರ್. ವ್ಯವಸಾಯ ಮಾಡ್ತೀವಿ. ಸೂಪರ್. ಒಂದು ಹಳ್ಳಿಕಾರ ಹಸುವಿನ ಕೊಂಬು ಬಗ್ಗೆ ಮತ್ತೆ ಅದರದ್ದು ಒಂದು ತಳಿ ಬಗ್ಗೆ ಮತ್ತೆ ಇದ್ರ ಬೆಲೆ ಬಗ್ಗೆ ನೀವು ಮಾಹಿತಿಯನ್ನು ನೀಡಿದಿರಿ. ನಿಮ್ಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಎಲ್ಲ ನನ್ನ ಪ್ರೀತಿಯ ಯೂಟ್ಯೂಬ್ ವೀಕ್ಷಕರಿಗೆ ಮತ್ತು ಎಲ್ಲ ರೈತರಿಗೆ ಹಳ್ಳಿಕಾರ ಹಸುವಿನ ಸುಳಿಯ ಬಗ್ಗೆ ಶಿವಣ್ಣನವರು ತಿಳಿಸ್ಕೊಡ್ತಾರೆ. ಸೊ ಶಿವಣ್ಣರವರು ಹಸು ಕುಂಬಿರಿಯೋದ್ರಲ್ಲಿ ಮತ್ತು ಸುಳಿಯನ್ನ ಹೇಳೋದ್ರಲ್ಲಿ ಮತ್ತೆ ರೈತರಿಗೆ ಸಹಕಾರ ಮಾಡೋಕ್ಕೆ ಅವರು ಯಾವಾಗಲೂ ಸಿದ್ಧರಾಗಿರ್ತಾರೆ.
ಶಿವಣ್ಣರವರೇ, ನೀವು ಸುಳಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಎಲ್ಲಾ ರೈತರುಗಳಿಗೆ. ಆಗ್ಲಿ ಸರ್, ಹೇಳಣ್ಣ ಸರ್, ಖಂಡಿತ. ಹೇಳಿ ಈಗ. ಸರ್, ಸುಳಿಗಳು ಅಂದ್ರೆ ಹಳ್ಳಿಕಾರ್ ದನಗಳಿಗೆ ಈ ಕೊಂಬಿನ ಸಂಧಿಗೆ ಒಂದು ಸುಳಿ ಬರುತ್ತೆ ಸಾ, ಅದು ಬೈರ್ಗೆ ಸುಳಿ, ಗೂಬೆ ಸುಳಿ ಅಂತಾರೆ ಸಾ. ಮತ್ತೆ ಇಲ್ಲಿ ಹೆಗಲತ್ರ ಒಂದ್ ಬರುತ್ತೆ ಸಾ, ಅದು ನೊಗ್ಬಡಕ್ ಸುಳಿ ಅಂತಾರೆ ಸಾ ಇಲ್ಲಿ. ಸರ್, ಇನ್ನೊಂದ್ ಸುಳಿ ಬರುತ್ತೆ ಇಲ್ಲಿ, ಭುಜದ ಪಕ್ಕ ಬರುತ್ತೆ, ಇಲ್ಲ ಭುಜದ ಮೇಲೆ ಬರುತ್ತೆ, ಪಾತಾಳ ಸುಳಿ ಅಂತಾರೆ. ಅದನ್ನ ಕೊಂಡ್ಕೋಬಾರ್ದು. ಸರ್, ಇಲ್ಲಿ ಕೀಲ್ ಹತ್ರ ಬರುತ್ತೆ ಒಂದು ಕೀಲ್ ಸುಳಿ ಅಂತ ಬರುತ್ತೆ, ಅದು ತಪ್ಪು ಮಾಡ್ತಾರೆ, ಅದು ಕೊಂಡ್ಕೊಬಾರ್ದು. ಮತ್ತೆ ಬಾಲದ ಪಕ್ಕ ಆ ಕಡೆ ಈ ಕಡೆ ಪರಕ್ ಸುಳಿ ಅಂತ ಬರುತ್ತೆ ಸರ್. ಪರಕ್ ಸುಳಿ ಅಂತ ಬಂದ್ರೆ ಅದು ತಪ್ಪು ಅಂತಾರೆ, ಅದನ್ನ ಕೆಲವ್ರು ಕಟ್ಟದೇ ಇಲ್ಲ ಅದನ್ನ. ಅದು ದನಗಳಲ್ಲಿ ಹಳ್ಳಿಕಾರಲ್ಲಿ ಬಹಳ ತಪ್ಪು ಅಂದ್ರೆ ಇದು ಪರಕ್ ಸುಳಿ. ಪರಕ್ ಸುಳಿ ಬಂದು ಪಾತಾಳ ಸುಳಿ ಅಂತ ಬರುತ್ತೆ ಅದೊಂದು. ಮತ್ತೆ ಕಾಲ್ಗಳಲ್ಲಿ ಕೆಳಗಡೆ ಬರುತ್ತೆ ಸಾ, ಈ ಎರಡು ಗೆಣ್ಣು ಮಧ್ಯ ಬರುತ್ತೆ, ಅದು ಸಂಕಾಲ್ ಸುಳಿ ಅಂತ ಹೇಳ್ತಾರೆ ಸಾ ಇದನ್ನ. ಇದನ್ನ ಕೆಲವರು ಬೇಡಿ ಸುಳಿ ಅಂತಂದ್ರೆ, ಇದು ತಪ್ಪೇನೆ, ಇದು ಕಟ್ಟಬಾರ್ದು. ಮತ್ತೆ ಎಡಗಡೆ ಈ ಭಾಗದಲ್ಲಿ ಈ ಬಗರಿಗಳು ಬರ್ತವೆ, ಅಲ್ಲಿ ಒಂದು ಮೋಟ್ ಬಗರಿ ಅಂತ ಬತ್ತ ಸಾ, ಅದು ಇದ್ರೆ ತಪ್ಪು, ಬಲಕ್ಕಿದ್ರೆ ತಪ್ಪಿಲ್ಲ, ಎರಡು ಕಡೆ ಇದ್ರು ತಪ್ಪಿಲ್ಲ, ಎಡಕ್ ಮಾತ್ರ ಇರಬಾರ್ದು. ಎಡಕ್ಕಿರೋದನ್ನ ಎಡಕ್ಕಿರೋದು ತಗೋಬಾರ್ದು ಸೊ, ಅದು ತಪ್ಪು. ಮತ್ತೆ ಬೀಜಗಳು ಬರುತ್ತೆ ಸಾ, ಬೀಜದಲ್ಲಿ ಒಂದು ಬೀಜ ಇದ್ರೆ ಕೆಲವರು ಒಂಟಿ ಬೀಜ ಅಂತಾರೆ ಇದ್ರಲ್ಲಿ. ನೋಡಿ, ಇದು ಎರಡು ಐತೆ, ಇದು ತಪ್ಪಿಲ್ಲ, ಒಂದಿದ್ರೆ ತಪ್ಪು, ಆತರ ಒಂದಿದ್ರೆ ತಗೊಳ್ಬಾರ್ದು ಸಾ, ಆತರ. ಆಮೇಲೆ ಈ ಕಣ್ಣು ಮಧ್ಯೆ ಒಂದು ಬರುತ್ತೆ ಸಾ, ಇಲ್ಲಿ ಮುಕ್ಕಣ್ ಸುಳಿ ಅಂತಾರೆ ಸಾ, ಕಣ್ಣು ಮಧ್ಯೆ ಬರೋದು ಮುಕ್ಕಣ್ ಸುಳಿ, ಅದು ಕೆಲವರು ತಗೊಳಲ್ಲ, ಅದು ತಪ್ಪಿನ ಸಾ, ಇದು ತಪ್ಪು ಮಾಡ್ತಾರೆ. ಆಮೇಲೆ ಆ ಕಡೆ ಈ ಕಡೆ ಪಕ್ಕ ಹೆಗಲ್ಗಳಲ್ಲಿ ಬರುತ್ತೆ ಸಾ, ಕಾರ್ ಸುಳಿ ಅಂತ ಬರುತ್ತೆ, ಅದು ತಪ್ಪು ಮಾಡ್ತಾರೆ ಸಾ, ಅದನ್ನು ತಗೊಂಬಾರ್ದು, ಕಾರ್ ಸುಳಿ ತಗೊಂಬಾರ್ದು. ಮತ್ತೆ ಇಲ್ಲಿ ಎಡಗಡೆ ಒಂದೇ ಸೈಡ್ ಗುಂಡಿಗೆ ಸುಳಿ ಅಂತ ಬರುತ್ತೆ ಸರ್, ಅದು ತಪ್ಪು. ಎರಡು ಕಡೆ ಇದ್ರೆ ತಪ್ಪಿಲ್ಲ, ಎರಡು ಕಡೆ ಇದ್ರೆ ಎರಡು ಕಡೆ ತಗೋಬಹುದು, ಎಡಗಡೆ ಇದ್ರೆ ಮಾತ್ರ ತಗೊಳಲ್ಲ, ಆ ತರ ತಪ್ಪು ಇರ್ತವೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ, ಕಾಲು ಕೈ ಶುದ್ಧ ಇರ್ಬೇಕು ಸರ್. ಕೆಲವು ಕಾಲು ತಿರುಗ್ತವೆ, ಕೆಲವು ತಗಲ್ಸ್ಕೊಂತವೆ ಹಿಂಗೆ, ಹಿಂದ್ಗಡೆ ಕಾಲು ಮಂಡಿ ಹೊಡ್ಕಂತವೆ, ಅವು ತಪ್ಪು. ಕೈ ಕಾಲು ಒಂದು ಚೆನ್ನಾಗಿರ್ಬೇಕು ಸರ್, ಅಷ್ಟು ಇದ್ರೆ ಏನು ತೊಂದ್ರೆ ಇಲ್ಲ ಸರ್, ಓಕೆ ತಗೋಬಹುದು. ಅಷ್ಟಿಲ್ಲ ಅಂದ್ರೆ ಇರಬಾರ್ದು. ಹಲ್ಲುಗಳಲ್ಲಿ 7 ಇರಬಾರ್ದು, 8 ಕರೆಕ್ಟ್ ಆಗಿರ್ಬೇಕು. ಆಮೇಲೆ ಹಲ್ಲು ಬಿದ್ದು ಹುಟ್ಟಬೇಕಾದ್ರೆ ಸ್ವಾಮಿ ಕೊಡ್ಲಲ್ಲು ಅಂತ ಬಂದ್ಬಿಡ್ತವೆ ಈ ತರ, ಆ ತರ ಅಡ್ಡ ಬರಬಾರ್ದು, ಕರೆಕ್ಟ್ ಆಗಿರ್ಬೇಕು ಹಲ್ಲುಗಳು. ಕೊಡ್ಲಲ್ಲಿ ಬಂದಾಗ ತಗೋಬಾರ್ದು, ತಪ್ಪು ಮಾಡ್ತಾರೆ ಅದನ್ನ. ಇದ್ರಲ್ಲಿ ಈ ಭಾಗದಲ್ಲಿ ಕೊಂಬುಗಳು ಸಣ್ಣಗಿರ್ಬೇಕು ಸಾ, ಕೊಂಬುಗಳು ಈ ಕೊಂಬುಗಳು ಭಾಗ ಸಣ್ಣಗಿರ್ಬೇಕು. ಇದು ದಪ್ಪ ಇದ್ರೆ ಎಲ್ಲ ರಕ್ತ ಇರ್ತವೆ, ಊದ್ಗಂಬುಗಳ ತರ ಇರ್ತವೆ, ಚೆನ್ನಾಗಿ ಅದು ಲಕ್ಷಣ ಇರಲ್ಲ. ಕೊಂಬಲ್ಲಿ ಸಣ್ಣ ಇರ್ಬೇಕು, ಬಾಳ ಸಣ್ಣಗಿರ್ಬೇಕು ಸ್ವಾಮಿ. ಇನ್ನ ಸಣ್ಣ ದನ ಆಗ್ಬೇಕು, ಕೂದಲು ದಪ್ಪ ಇರಬಾರ್ದು, ಇದೆಲ್ಲ ಲಕ್ಷಣ ಇರ್ತವೆ ಸಾ ಇದು ಹಳ್ಳಿಕಾರಲ್ಲಿ. ಹಾಗಾಗಿ ಇಷ್ಟು ತಪ್ಪುಗಳು ಇರಬಾರ್ದು. ಅದ್ರ ಬಗ್ಗೆ ಈ ದನಿನ ತಪ್ಪುಗಳ ಬಗ್ಗೆ ಇಷ್ಟಿರ್ತವೆ ಸಾ. ರೈಟ್, ಓಕೆ. ಈ ತರ ಸಮಸ್ಯೆಗಳಿದ್ದಾಗ ಅದನ್ನ ರೈತರುಗಳು ತಗೋಬಾರ್ದು. ಹೌದು, ಕೊಂಡ್ರೆ ಅದಕ್ಕೆ ಮುಖಬೆಲೆನೂ ಕಡಿಮೆ ಇರುತ್ತೆ. ಹೌದು, ಮತ್ತೆ ಇನ್ನೇನ್ ಸಮಸ್ಯೆ ಆಗುತ್ತೆ ಸರ್? ಅದು ಬೆಲೆ ಕುಂಠಿತ ಆಗುತ್ತೆ, ಎತ್ತಿನ ಬೆಲೆ ಕುಂಠಿತ ಮಾಡ್ತಾರೆ. అవును ಸರ್, ಅದು ಎಲ್ಲಾರು ತಗೊಳೋದಿಲ್ಲ ಅದನ್ನ. ಇದೆಲ್ಲ ಕರೆಕ್ಟ್ ಆಗಿರ್ಬೇಕು, ಕೊಂಡ್ಕೊಂಡು ಸಾಕಿದ್ರೆ ರೈತರಿಗೆ ಒಳ್ಳೆ ಬೆಲೆ. ಹೌದು ಸರ್. ಇಷ್ಟು ಮಾಹಿತಿಯನ್ನ ತುಂಬಾ ಚೆನ್ನಾಗಿ ವಿವರಣೆಯಾಗಿ ನೀಡಿದಿರಿ. ಹೌದು ಸರ್. ಎಲ್ಲಾ ರೈತರಿಗೆ, ಕರ್ನಾಟಕದಲ್ಲಿರೋ ಮತ್ತು ಈ ಭಾರತದಲ್ಲಿರೋ ಎಲ್ಲಾ ರೈತರಿಗೂ ಸಹ ಅನುಕೂಲ ಆಗುತ್ತೆ. ಹೌದು ಸರ್. ಸೊ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು ಸ್ವಾಮಿ.